ಸಿಎಂ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ನಮಸ್ಕಾರ. ಈ ದಿವಸ ನಮ್ಮ ತಾಲೂಕಿನ ಸುಪುತ್ರರಾದ BS ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿಗಳಾಗಿ ನಮ್ಮ ಒಂದು ಕೇರ್ಪೇಟೆಗೆ ನಮ್ಮ ನಾರಾಯಣಗೌಡರಿಗೆ 2,000 ಕೋಟಿ ಅನುದಾನಗಳನ್ನು ಕೊಟ್ಟು ಇವತ್ತು ಕೇರ್ಪೇಟೆ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಯಡಿಯೂರಪ್ಪನವರು ಹಾಗೂ ನಮ್ಮ ನಾರಾಯಣಗೌಡರೇ ಸಾಕ್ಷಿ. ಈ ಒಂದು ದಿವಸ ನಮ್ಮ ಯಡಿಯೂರಪ್ಪನವರ 81 ವರ್ಷವನ್ನು ಮುಗಿಸಿ 82ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಒಂದು ಒಳ್ಳೇದಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ನಾರಾಯಣಗೌಡರ ಬಳಗದ ಪರವಾಗಿ ಅವರ ಕಾರ್ಯಕರ್ತರ ಅಭಿಮಾನಿಗಳ ಪರವಾಗಿ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಈ ದಿವಸ ನಮ್ಮ ಯಡಿಯೂರಪ್ಪನವರು 81 ಆಗಿ 82ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಈ ರಾಜ್ಯದ ಮತ್ತು ಬೂಕನಕೆರೆಯ ಸುಪುತ್ರರಾದ BS ಯಡಿಯೂರಪ್ಪನವರು ಈ ದಿವಸ ಅವರ ಹುಟ್ಟುಹಬ್ಬವನ್ನು ಅನಾಥಾಶ್ರಮದಲ್ಲಿ ಆಚರಿಸ್ತಾ ಇದ್ದಾರೆ. ನಮ್ಮ ನಾರಾಯಣಗೌಡರ ಅಭಿಮಾನಿಗಳ ಬಳಗ ಮತ್ತು ನಾವೆಲ್ಲರೂ ಬಂದು ಅವರಿಗೆ ಇನ್ನೂ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ, ಈ ರಾಜ್ಯದಲ್ಲಿ ಇನ್ನೂ ಅವರ ಬಳಗದವರು ಅವ್ರ ಕಡೆಯವರು ಎಲ್ಲರೂ ಒಳ್ಳೆ ರಾಜ್ಯಭಾರ ಮಾಡಬೇಕು ಅಂತೇಳಿ ಈಗಾಗಿರ್ತಕ್ಕಂಥ ದುರಿಸ್ಥಿತಿಗೆ ಇದನ್ನು ಇತಿಶ್ರೀ ಹೇಳಿ ಏನೋ ನಮ್ಮ ಯಡಿಯೂರಪ್ಪನವರು ಕೊಟ್ಟಂಥ ನೀತಿ ನಿಯಮ ಈ ತಾಲೂಕಿಗೆ ಅಭಿವೃದ್ಧಿ ಮಾಡದಂಥ ಇದಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ. ಈ ದಿನ ಮಾಜಿ ಮುಖ್ಯಮಂತ್ರಿಯವರಾದ BS ಯಡಿಯೂರಪ್ಪನವರಿಗೆ 81 ವರ್ಷ, 81 ತುಂಬಿ 82ನೇ ವಯಸ್ಸಿಗೆ ಕಾಲಿಡ್ತಾ ಇದ್ದಾರೆ. ದಯಾಮಯನಾದ ಭಗವಂತ ಅವರಿಗೆ ಆರೋಗ್ಯ ಆಯಸ್ಸು ಅವ್ರಿಗೆ ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ದಿನ ಅವರ ಹುಟ್ಟುಹಬ್ಬನ ನಮ್ಮ ಇಲ್ಲಿ ಮಾತೃಭೂಮಿ ರುದ್ರಾಶ್ರಮದಲ್ಲಿರೋ ರುದ್ರಿಗೆ ಒಂದು ಹಣ್ಣು ಹಂಪಲ ವಿತರಿಸುವ ಮೂಲಕ ನಾರಾಯಣಗೌಡರ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಂಡಿರೋ ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಲಿ ಅಂತ ಹೇಳ್ತಾ ಅವರಿಗೆ ಶುಭ ಕೋರ್ತಾ ಇದ್ದೀವಿ. BS ಯಡಿಯೂರಪ್ಪನವರ 82ನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತಾ ನಾರಾಯಣಗೌಡರ ಅಭಿಮಾನಿಗಳು ಯಡಿಯೂರಪ್ಪ ಅಭಿಮಾನಿಗಳಿಂದ ಅನಾಥಾಶ್ರಮಕ್ಕೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಭಾರತ್ ಮಾತಾ ಕೆ BS ಯಡಿಯೂರಪ್ಪ ಜಿ ಕೆ BS ಯಡಿಯೂರಪ್ಪ ಜಿ ಕೆ. ಹೋರಾಟ ಮಾಡಿ ರೈತರಿಗೆ ಮತ್ತು ಶ್ರೀಸಾಮಾನ್ಯರ ಅನುಕೂಲಕ್ಕಾಗಿ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿಸಿಕೊಟ್ರು. ಅದೇ ರೀತಿ ನಮ್ಮ ನಾರಾಯಣಗೌಡರು ಯಡಿಯೂರಪ್ಪ ಅವರ ಆಶೀರ್ವಾದದ ಬಲದಿಂದ ಇವತ್ತು KRಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿ ಮತ್ತು ಶೀಳ್ಳೆರೆ ಹೋಬಳಿಯ ಕೆರೆಕಟ್ಟೆಗಳನ್ನು ತುಂಬಿಸೋದಕ್ಕೆ 265 ಕೋಟಿ ರೂಪಾಯಿ ವಿಶೇಷ ಅನುದಾನ, ಮಳೆಯಾಶ್ರಿತ ಪ್ರದೇಶ ಆಗಿರ್ತಕ್ಕಂಥ ಸಂತೆಬಾಚಳ್ಳಿ ಹೋಬಳಿಯ ಕೆರೆಕಟ್ಟೆಗಳನ್ನು ತುಂಬಿಸೋದಕ್ಕೆ 220 ಕೋಟಿ ರೂಪಾಯಿ ಅನುದಾನ, ಹೀಗೆ ಒಂದು ಅಭಿನವ ಭಗೀರಥನ ರೀತಿಯಲ್ಲಿ ಕೆಲಸ ಮಾಡಿರುವಂತ ನಾಯಕರು ಅಂತ ಹೇಳಿದ್ರೆ ನಮ್ಮ ನಾರಾಯಣಗೌಡರು. ಇವತ್ತು ನಾರಾಯಣಗೌಡರ ಅಭಿಮಾನಿಗಳಾದ ನಾವೆಲ್ಲ ಕೂಡ ಒಂದಾಗಿ ಇವತ್ತು ನಮ್ಮ ನಾಯಕರಾದ ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನ ನಮ್ಮ KRಪೇಟೆ ಪಟ್ಟಣದ ಹೊರವಲಯದ ಸಾಧುಗೋನಹಳ್ಳಿ ಬಳಿ ಇರತಕ್ಕಂಥ ಮಾತೃಭೂಮಿ ಅನಾಥಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಅನಾಥರ ನೋವಿನಲ್ಲಿ, ಅನಾಥರ ಸಂತಸದಲ್ಲಿ ನಾವು ನಮ್ಮ ನಾಯಕನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದು ನಿಜವಾಗ್ಲೂ ಕೂಡ ಇವತ್ತು ನಮಗೆ ಸಂತೋಷ ಆಗಿದೆ. ಗಿಡವನ್ನ ನೆಟ್ಟು ನೀರನ್ನ ಎರೆದಿದ್ದೇವೆ, ಅನಾಥರಿಗೆ ಹಣ್ಣು ಹಂಪಲನ್ನ ಮತ್ತು ಬ್ರೆಡ್ ಅನ್ನ ನೀಡಿದ್ದೇವೆ. ದಯಾಮಯನಾದ ಭಗವಂತ ನಮ್ಮ KRಪೇಟೆ ತಾಲೂಕಿನ ಸುಪುತ್ರರಾದ ಬೂಕನಕೆರೆ ಗ್ರಾಮದ ಕೀರ್ತಿಯನ್ನ ವಿಶ್ವ ಮಟ್ಟದಲ್ಲಿ ಬೆಳೆದಂತ ಕರ್ನಾಟಕ ರಾಜ್ಯಕ್ಕೆ 4 ಬಾರಿ ಮುಖ್ಯಮಂತ್ರಿಗಳಾಗಿ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿರುವಂತಹ ನಮ್ಮ ನಾಯಕರಾದ ಯಡಿಯೂರಪ್ಪ ಅವರು 100 ಕಾಲ ಆರೋಗ್ಯವಂತರಾಗಿ ಸುಖ ಸಂತೋಷದಿಂದ ನಮ್ಮ ರಾಜ್ಯದ ರೈತರ ಹಿತಕ್ಕಾಗಿ ತಮ್ಮ ಜೀವಿತವನ್ನೇ ಸಮರ್ಪಣೆ ಮಾಡಿಕೊಂಡು ದುಡಿತಾ ಇರತಕ್ಕಂಥ ನಮ್ಮ ನಾಯಕರು ಇನ್ನೂ ಕೂಡ ಹೆಚ್ಚಿನ ಸಮೃದ್ಧ ಸ್ವಾಭಿಮಾನಿ ಜೀವನವನ್ನು ನಡೆಸಲಿ ಅಂತ ಹೇಳ್ತಾ ಎಲ್ಲ ನಮ್ಮ ನಾರಾಯಣಗೌಡರ ಅಭಿಮಾನಿಗಳ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. बोलो भारत माता की ಯಡಿಯೂರಪ್ಪ ಜಿ ಕಿ KRಪೇಟೆ ತಾಲೂಕಿನ ಹೆಮ್ಮೆಯ ಪುತ್ರ ಯಡಿಯೂರಪ್ಪ ಅವರಿಗೆ
ಕೆಆರ್ಪೇಟೆ ತಾಲೂಕಿನ ಅಭಿವೃದ್ಧಿಯ ಹರಿಕಾರ ನಾರಾಯಣಗೌಡರಿಗೆ, ಯಡಿಯೂರಪ್ಪ ಅವರಿಗೆ, ವಿಜಯೇಂದ್ರ ಅವರಿಗೆ, ರಾಘವೇಂದ್ರ ಅವರಿಗೆ ಕೆಳಗೋಗಿ बीएस येडियूरप्पा जी की, नारायण गौड़ा जी की, जेपी नड्डा जी की, अमित शाह जी की, विजयेंद्र जी की ಬಂಧುಗಳೇ, ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದ ಸುಪುತ್ರರು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರಾಗಿರುವಂತಹ ಪೂಜ್ಯರಾದ BS ಯಡಿಯೂರಪ್ಪ ಅವರ 81ನೇ ವರ್ಷದ ಹುಟ್ಟುಹಬ್ಬವನ್ನು ನಾವಿವತ್ತು ಕೆಆರ್ಪೇಟೆ ತಾಲೂಕಿನ ಮಾತೃಭೂಮಿ ಅನಾಥಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಏನು ಅನಾಥಾಶ್ರಮದಲ್ಲಿ ಇರ್ತಕ್ಕಂಥ 100 ಜನ ಅನಾಥರಿಗೆ ಹಣ್ಣು ಹಂಪಲನ್ನ, ಬ್ರೆಡ್ ಅನ್ನ ಕೊಡೋದ್ರ ಮೂಲಕ ನಮ್ಮ ನಾಯಕರಾಗಿರುವಂತಹ ಯಡಿಯೂರಪ್ಪ ಅವರು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಕೆಆರ್ಪೇಟೆ ತಾಲೂಕಿಗೆ, ಅವರ ಜನ್ಮಭೂಮಿಗೆ ಸುಮಾರು 1800 ಕೋಟಿ ರೂಪಾಯಿ ಅನುದಾನವನ್ನು ನೀಡೋದ್ರ ಮೂಲಕ ಇವತ್ತು ಇತಿಹಾಸವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ನಾಯಕರು ಅಂತ ಹೇಳಿದ್ರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಯಡಿಯೂರಪ್ಪ ಅವರು. ಯಡಿಯೂರಪ್ಪ ಅವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರಬೇಕಾದ್ರೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಯಾವುದೇ ಒಂದು ಸೋಲು ಗೆಲುವಿಗೆ ಅಂಜದೆ ಅಳುಕದೆ ತಾಲೂಕಿನ ಹಿತ ಮತ್ತೆ ಅಭಿವೃದ್ಧಿಯನ್ನ ಮುಖ್ಯ ಗುರಿಯನ್ನಾಗಿ ಇಟ್ಕೊಂಡು ಮಾನ್ಯ ನಾರಾಯಣಗೌಡರು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅದ್ಭುತವಾದ ಜಯವನ್ನು ದಾಖಲು ಮಾಡಿ ನಮ್ಮ ತಾಲೂಕಿಗೆ 1800 ಕೋಟಿ ರೂಪಾಯಿ ಅನುದಾನವನ್ನು ತಂದುಕೊಟ್ಟು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತ ಕೆಲಸವನ್ನ ಮಾಡಿದ್ದಾರೆ. ಏನಿವತ್ತು ನಾವು ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಿದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ನೆನ್ಕೋತೀವಿ ನಾವು. ಯಾಕೆಂದ್ರೆ ಅವರು ಅರಮನೆಯಲ್ಲಿ ಇದ್ದಂತ ಒಡವೆ ವೈಡೂರ್ಯ ಕೊಡಿ, ಯಜಮಾನ್ರಿಗೂ ಕೊಡಿ. ಕೊಡಿ, ಇಲ್ಲಿ ನೋಡಿ ಯಜಮಾನ್ರ, ಇಲ್ಲಿ ನೋಡಿ, ಈ ಕಡೆ ಹಾ ಎಸ್ ಕೊಡಿ ಕೊಡ್ತಾರ ಅವರು. ನಮಸ್ಕಾರ. ಇವತ್ತು ಕೆಆರ್ಪೇಟೆ ಹೆಮ್ಮೆಯ ಸುಪುತ್ರ BS ಯಡಿಯೂರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ 81ನೇ ಇಸ್ವಿಯನ್ನ ಹುಟ್ಟಿ 82ನೇ ಇಸ್ವಿ ಕಾಲಿಡ್ತಾ ಇದ್ದಾರೆ. ಅವರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಅವರ ಕುಟುಂಬ ಇನ್ನೂ ಹೆಚ್ಚು ರಾಜಕೀಯ ಒಲವನ್ನು ಪಡೆಯಲಿ ಅಂತೇಳಿ ಆಶಿಸ್ತಾ, ಮತ್ತು ಈ ತಾಲೂಕಲ್ಲಿ ಅವರು ನಿಮ್ಮ ರೈತರ ಪರವಾಗಿ ಮತ್ತು ಅಭಿವೃದ್ಧಿಯ ಅಧಿಕಾರನಾಗಿ ಈ ರಾಜ್ಯಕ್ಕೆ ಹಲವಾರು ಸೇವೆಗಳನ್ನ ಕೊಟ್ಟಿರ್ತಾರೆ. ಅವರಿಗೆ ದಯಾಮಯನಾದ ಭಗವಂತ ಇನ್ನು ಹೆಚ್ಚು ಆಯಸ್ಸನ್ನು ಕೊಟ್ಟು ಈ ದೇಶ ಕಾಯುವಂತ ಅವಕಾಶವನ್ನ ಅವ್ರ ಮಗ ರಾಘವೇಂದ್ರ ಮತ್ತು ವಿಜಯೇಂದ್ರ ಅವರಿಗೆ ಇಬ್ಬರಿಗೂ ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉಚಿತ ವೃದ್ಧಾಶ್ರಮದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ 81ನೇ ಹುಟ್ಟಿದ ಹಬ್ಬವನ್ನು ಅವರ ಕಾರ್ಯಕರ್ತರು ಹಾಗೂ ನಾರಾಯಣಗೌಡರ ಬಳಗದವರು ಬಹಳ ಅರ್ಥಪೂರ್ಣವಾಗಿ ಆಶ್ರಮದಲ್ಲಿ ಆಚರಿಸುತ್ತಿದ್ದಾರೆ. ಆಶ್ರಮದಲ್ಲಿ ದೀಪ ಬೆಳಗುವ ಮೂಲಕ ಹಾಗೂ ಗಿಡಕ್ಕೆ ನೀರೆರೆಯುವ ಮೂಲಕ ಅವರಿಗೆ ಶುಭ ಕೋರಿರುತ್ತಾರೆ. ಸನ್ಮಾನ್ಯ ಯಡಿಯೂರಪ್ಪನವರಿಗೆ ನಮ್ಮ ಆಶ್ರಮವಾಸಿಗಳ ಪರವಾಗಿ ಹಾಗೂ ನಾರಾಯಣಗೌಡರ ಬಳಗದ ಪರವಾಗಿ ದೀರ್ಘಾಯುಸ್ಸು, ಯಶಸ್ಸು ನೀಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ.
ಮುಂದೆ ಬನ್ನಿ ನಾರಾಯಣ್. ಏನು ತೊಂದರೆ ಇಲ್ಲ ಗಿಡಕ್ಕೆ ರಾಜೇಶ್ ಅಣ್ಣ ಕಡೆ ಅವ್ರು ಇಟ್ಕೊಳ್ಳಿ, ಈ ಕಡೆ ಕೊಡಿ, ಈ ಕಡೆ ಕೊಡಿ ಕಲ್ಲಣ್ಣ ಬನ್ನಿ ಈ ಕಡೆ ಬನ್ನಿ ಇಲ್ಲಿ ಇಲ್ಲ